ನಮಸ್ಕಾರ ವೀಕ್ಷಕರೇ, ಈ ದಿನ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದರಲ್ಲಿ ನಾನು ಎರಡು ಥರನೂ ತೋರಿಸ್ತೀನಿ. ಇದರಲ್ಲಿ ಇದು ರೌಂಡ್ ಶೇಪಲ್ಲಿ ಈ ಥರನೂ ಬರುತ್ತೆ, ಮತ್ತು ಇನ್ನೊಂದು ಈ ಥರ ಶಾರ್ಪ್ ಬರುತ್ತೆ. ಈ ಕಡೆ ಎಡ್ಜಸ್ಸಲ್ಲಿ ಒಳಗಡೆ ಈ ಟೈಪಲ್ಲೂ ತೋರಿಸ್ತೀನಿ. ಮತ್ತು ಒಂದು ಚಿಕ್ಕದಾಗಿ ಡಿಸೈನು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂದರೆ ಅದು ಯಾವ ರೀತಿ ಬೇಕಾದರೂ ನಾವು ರೆಡಿ ಮಾಡ್ಬೋದು. ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ತೋರಿಸ್ತೀನಿ. ನಾನು ಯಾವಾಗಲೂ ಹೇಳೋ ಹಾಗೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ತಗೊಂಡು ಈ ಡಿಸೈನು ನಾವು ಪೆಂಡೆಂಟು ಹೆವಿ ವರ್ಕ್ ಎಲ್ಲ ಮಾಡ್ತೀವಲ್ಲ, ಆಗ ಬಾರ್ಡ್ರ್ ಡಿಸೈನಲ್ಲಿ ನಾವು ಡಿಸೈನ್ ಎಲ್ಲ ರೆಡಿ ಮಾಡಿದಾಗ ಗ್ಯಾಪಲ್ಲಿ ಇದನ್ನು ವಾಟರ್ ಫಿಲ್ಲಿಂಗ್ ಸ್ಟಿಚ್ನ ಮಾಡಿದ್ರೆ ಅದು ಫುಲ್ ಫಿಲ್ ಥರ ಕಾಣಿಸುತ್ತೆ, ಮತ್ತು ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಕೆಲಸ ಜಾಸ್ತಿ, ಟೈಮ್ ಹಿಡಿಯುತ್ತೆ, ಆದರೆ ಡಿಸೈನಲ್ಲಿ ನಾವು ವರ್ಕ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಹೀಗೆ ಹಾಕಬೇಕು ಅನ್ನೋದು ಡಿಸೈನ್ ಏನೂ ಇಲ್ಲ. ನೀವು ಫಸ್ಟು ಈ ಥರ ಡ್ರಾಯಿಂಗ್ ಬರ್ಕೊಂಡು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಏನು ಫಾಲ್ಟ್ ಆಗುತ್ತೆ ಅಂತ ಇದು ಹಾಕಿದ ನಂತರ ತೋರಿಸ್ತೀನಿ. ನಾನು ಇದನ್ನು ಕ್ವಶನ್ ರೀತಿ ಕೇಳಿದ್ದೆ. ಇದನ್ನು ಹೆಚ್ಚು ಜನ ಕೇಳಿದ್ರಿಂದ ಇದನ್ನು ಫಸ್ಟ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ವರ್ಕ್ ಮಾಡೋದನ್ನು ತೋರಿಸ್ತೀನಿ ಸ್ಟಾರ್ಟಿಂಗಿಂದನೂ. ನೀವು ಹಾಗೆ ನೀಡಲ್ ಬಗ್ಗೆನೂ ಕೇಳಿದ್ರಿ ಅಲ್ವಾ, ಅದನ್ನು ಸಹ ಹೇಳ್ತೀನಿ. ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೀಡಲ್ದು. ಈ ಸ್ಟಿಚ್ಚಲ್ಲಿ ನಿಮಗೆ ಯೂಸ್ ಆಗೋ ಮಾಹಿತಿ ಇದೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಯಾಕೆಂದರೆ ನಾವು ಯಾವುದೇ ಹೇಳಿದ್ರೂ ಅದು ಡೀಟೇಲಾಗಿ ಕರೆಕ್ಟಾಗಿರಬೇಕಲ್ವ ಕಲಿಯೋವಾಗ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ.
ಈಗ ಎಡ್ಜಲ್ಲಿ ಲಾಕ್ನ ಹಾಕ್ಕೊಂಡಿದ್ದೀವಿ. ನಿಮಗೆ ಇದರಲ್ಲಿ ಏನು ಫಾಲ್ಟ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಅದೇನಪ್ಪ ಅಂದರೆ ನೋಡಿ, ನಾವು ನೀಟಾಗಿ ಈ ರೀತಿ ಬಂದಾಗ ಸ್ಟಿಚ್ನ ಹಾಕುವಾಗ ಈ ಶೇಪ್ ನೋಡಿ ಅದಕ್ಕೆ ಕರೆಕ್ಟಾಗಿ ಹಾಕ್ಕೊಂಡು ಹೋಗಬೇಕು. ಇದು ಕರೆಕ್ಟಾಗಿ ಬಂದಿದೆ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಇದು ಅದೇ ಬೇಕಾಗಿ ಹಾಕಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ನಾವು ಶೇಪ್ಗೆ ಈ ಕಡೆ ಬಂದಾಗ ಇಲ್ಲಿ ತೊಗೊಳ್ತೀವಲ್ಲ, ಮತ್ತೆ ಹೀಗೆ ತೊಗೊಂಡು ಹಿಂಗೆ ಹೋಗಬೇಕು. ನಾವು ಡೈರೆಕ್ಟಾಗಿ ಒಂದು ಸ್ಟಿಚ್ಚು ಲಾಂಗ್ ಹಾಕಿದ್ರೆ ಇದು ಶೇಪ್ ಹೊರಟೋಗುತ್ತೆ ನೋಡಿ. ಚಿಕ್ಕ ಚಿಕ್ಕ ಪಾಯಿಂಟಲ್ಲೂ ನಾವು ಕಲಿಯೋವಾಗ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ ಅಂತ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂದಿದೆ. ನಾವು ಯಾವ ಕಡೆ ಶೇಪ್ ಇರುತ್ತೋ ಅಲ್ಲಿ ನೋಡಿಕೊಂಡು ಚಿಕ್ಕದಾಗಿ ಶೇಪನ್ನು ಹಾಕ್ಕೊಂಡು ಹೋದರೆ ಈ ರೀತಿ ಕರೆಕ್ಟಾಗಿ ಬರುತ್ತೆ. ನಾವು ಒಂದೇ ಸಲ ತೊಗೊಂಡ್ರೆ ಇದು ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಫಸ್ಟು ಒಂದು ಡ್ರಾನ ಮಾಡಿಕೊಂಡು ಅದ್ರ ಮೇಲೆ ನೀಟಾಗಿ ಆ ಶೇಪ್ ಯಾವ ರೀತಿ ಬರುತ್ತೋ ಅದನ್ನು ನೋಡಿಕೊಂಡು ನೀವು ರೆಡಿ ಮಾಡಿದ್ರೆ ನಿಮಗೆ ಇದೇ ಕಂಟಿನ್ಯೂಟಿ ಆಗುತ್ತೆ. ಇಲ್ಲ ಅಂದರೆ ಅದು ಡಿಸೈನು ಕ್ಲೀನಾಗಿ ಬರೋದಿಲ್ಲ. ಕಲಿಯೋವಾಗ ನಾವು ನೀಟಾಗಿ ಕಲಿತ್ರೇ ನಮಗೆ ಡಿಸೈನ್ ಎಲ್ಲ ನೀಟಾಗಿ ಮಾಡೋದು ಅಭ್ಯಾಸ ಆಗೋಗುತ್ತೆ. ಅದಕ್ಕೋಸ್ಕರ ಒಂದು ಚಿಕ್ಕ ಪಾಯಿಂಟನ್ನು ನಿಮಗೆ ತೋರಿಸಿ ಹೇಳ್ತಾ ಇದ್ದೀನಿ. ಈಗ ಈ ಡಿಸೈನ್ನ ಸ್ಟಿಚ್ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಇದೇನಪ್ಪ ಮಾಮೂಲಿ ಚೈನ್ ಸ್ಟಿಚ್ಗೆ ಈ ರೀತಿ ಹೇಳ್ತಾರೆ ಅಂತ ಅಂದ್ಕೋಬೇಡಿ. ಯಾಕೆಂದರೆ ಇದು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಆಗಿರೋದ್ರಿಂದ ನಿಮಗೆ ಡಿಸೈನ್ ಮಾಡೋವಾಗ ಅದು ನಿಮಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡ್ಬೋದು. ಅಂದರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ನೀವು ಈ ರೀತಿ ಇದೆರಡೂ ಟೈಪಲ್ಲಿ ನೀವು ಒಂದು ಈ ಥರ ಯು ಶೇಪ್ ಥರ ಬರೋ ಥರನೂ ಒಂದು ಡ್ರಾ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಎಡ್ಜು ಈ ಥರ ಬರಬೇಕು ಶಾರ್ಪಾಗಿ. ಈ ರೀತಿನೂ ಡ್ರಾ ಮಾಡಿಕೊಂಡು ನೀವು ಕಲೀರಿ, ಆಗ ಕ್ಲೀನಾಗಿ ಬರುತ್ತೆ. ಇದರಲ್ಲಿ ಎಲ್ಲೂ ನಿಮಗೆ ಏನು ಡಿಸೈನ್ ಇದಾಗೋದಿಲ್ಲ ಸ್ಟಿಚ್ಚು. ಈ ರೀತಿ ಎಡ್ಜಸ್ ಬರುತ್ತಲ್ವ, ಈ ಥರ ಎಡ್ಜಸ್ ಬಂದಾಗಲೇ ನಿಮಗೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಇದನ್ನು ನೋಡಿಕೊಂಡು ನೀವು ನೀಟಾಗಿ 1-2-3 ಸಲ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ನೋಡಿ, ಈಗ ಅದಕ್ಕೆ ಈ ಥರ ಯು ಶೇಪಲ್ಲಿ ಹಾಕ್ಕೊಂಡಿದ್ವಲ್ಲ, ಇದಕ್ಕೆ ಎಡ್ಜ್ ಶಾರ್ಪ್ ಬರುತ್ತೆ. ಕಲಿಯೋರಿಗೆ ನಾವು ಪಿನ್ ಟು ಪಿನ್ ಡೀಟೇಲ್ ಆಗಿ ಹೇಳಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಯೂಸ್ಫುಲ್ಲು ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಈ ಶಾರ್ಪ್ ಇರುತ್ತಲ್ಲ, ಇಲ್ಲಿ ಸ್ಟಿಚ್ಚನ್ನ ಹಾಕ್ಕೊಂಡು ಹೀಗೆ ಹಿಂದೆ ತಗೊಳ್ಳಿ. ನೋಡಿ, ಇದು ಯಾವ ರೀತಿ ಬರುತ್ತೆ ಮತ್ತು ಇದು ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಶೇಪ್ನ ನೋಡಿ ಕರೆಕ್ಟಾಗಿ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ನಾನಿಲ್ಲಿ ಪುಟ್ಟದಾಗಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನೀವು ಇದನ್ನು ಒಂದು ಡ್ರಾ ರೀತಿ ಬರ್ಕೊಂಡು ಅದ್ರ ಮೇಲೆ ರೆಡಿ ಮಾಡಿ ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಇದು ನಿಮಗೆ ತೋರಿಸೋದಕ್ಕೋಸ್ಕರ ಹಾಕಿರೋದು, ತುಂಬ ಚಿಕ್ಕದಾಗಿ ಹಾಕಿದ್ದೀನಿ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ಯಾವುದೇ ಥರ ಡಿಸೈನಲ್ಲಿ ಬೇಕಾದ್ರೂ ಇದನ್ನು ನೀವು ರೆಡಿ ಮಾಡ್ತೀರಾ, ಅಷ್ಟು ನೀಟಾಗಿ ಬರುತ್ತೆ. ಏನಂದರೆ ಇದರಲ್ಲಿ ಫಸ್ಟು ನಾನು ಆಗಲೇ ಹೇಳ್ದಾಗೆ ಶೇಪನ್ನ ನೋಡಿಕೊಂಡು ನೀವು ರೆಡಿ ಮಾಡಿ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ, ಇದು ಈ ರೀತಿ ಬಂದಿದೆ. ನಿಮ್ಗೆ ತೋರಿಸೋದಕ್ಕೋಸ್ಕರನೇ ಇದು ಈ ರೀತಿ ಮಾಡಿರೋದು. ಒಂದು ಪಿನ್ ಪಾಯಿಂಟು ನಾವು ಪಾಯಿಂಟ್ ಕ್ಲೀನಾಗಿ ತಿಳ್ಕೊಂಡು ರೆಡಿ ಮಾಡೋದು ಕಲ್ತ್ಕೊಂಡ್ರೆ ನಿಮಗೆ ಡಿಸೈನು ದೊಡ್ಡದಾಗಿ ಮಾಡೋವಾಗ ತುಂಬಾ ಯೂಸ್ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಪಾಯಿಂಟು ಎಲ್ಲ ನೀಟಾಗಿ ಹೇಳಿದ್ದೀನಿ. ನಾನಾಗಲೇ ನಿಮಗೆ ನೀಡಲ್ ಬಗ್ಗೆ ಹೇಳ್ತೀನಿ ಅಂದೆ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿರೋದು. 5 ನೀಡಲ್ಸ್ ಬರುತ್ತೆ. ಸೇಮ್ ಇದೇ ಥರನೇ ನೀಡಲು 2 ಬರುತ್ತೆ. ನಾನು ಒಂದನ್ನು ಈ ರೀತಿ ಪೆನ್ನಲ್ಲಿ ಫಿಕ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇದು ತೆಗೆದಿಲ್ಲ. ಇದರಲ್ಲಿ ನಾವು ಈ ರೀತಿ ಚೈನ್ ಸ್ಟಿಚ್ಚು ಎಲ್ಲ ರೆಡಿ ಮಾಡ್ಬೋದು. ಲೋಡ್ ಸ್ಟಿಚ್ಚಲ್ಲಿ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಮತ್ತು ದೊಡ್ಡ ಬೀಡ್ಸ್, ದೊಡ್ಡ ಸೈಜ್ ಇರುತ್ತಲ್ಲ 3 mm 4 mm ಬೀಡ್ಸ್ ಎಲ್ಲನೂ ಇದರಲ್ಲಿ ನಾವು ರೆಡಿ ಮಾಡ್ಬೋದು. ಈ ಥರ ಸಣ್ಣದಾಗಿ ಉದ್ದ ಬರುತ್ತೆ. ಈ ನೀಡಲಲ್ಲಿ ನಾವು ಸಣ್ಣ ಸ್ಮಾಲ್ ಸೈಜ್ ಶುಗರ್ ಬೀಡ್ ಬರುತ್ತಲ್ಲ, ಮೈಕ್ರೋ ಬೀಡ್ಸು, ಶುಗರ್ ಬೀಡ್ಸು, ಅದು ಮತ್ತು ಜರ್ದೋಜಿ ಎಲ್ಲ ಇದರಲ್ಲಿ ವರ್ಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದು ಸಹ ಅಷ್ಟೇ, ಇದು ಸಣ್ಣದಾಗಿ ಬರುತ್ತೆ, ಲೆಂತ್ ಜಾಸ್ತಿ ಇರುತ್ತೆ. ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ ನೋಡಿ. ಇದು 5 ನೀಡಲ್ಸು ಬರುತ್ತೆ ಸೆಟ್ಟು. ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಮತ್ತು ನನ್ನ ಹತ್ರ ಈ ರೀತಿ ತುಲಿಪ್ ಕಂಪ್ನಿಯ 8.9 mm ಕ್ರೋಶಾ ಸೂಜಿ ಇದೆ. ಇದು ಸ್ವಲ್ಪ, ಇದು ಮೂತಿ ಇದೆಯಲ್ಲ ಸ್ವಲ್ಪ ದಪ್ಪ ಬರುತ್ತೆ. ಇದನ್ನು ನಾನು ಸ್ಯಾರೀಸ್ಗೆ ಕ್ರೋಶಾ ವರ್ಕು ಆ ರೀತಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಬರುತ್ತೆ. ಇದರಲ್ಲಿ ಇದು ತುಂಬಾ ಹೆವಿ ಇರುತ್ತಲ್ವ, ಗೇಜ್ ಚೆನ್ನಾಗಿದೆ. ಇದು ಕ್ರೋಶಾ ವರ್ಕ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸೀರೆಗೆ ಕ್ರೋಶಾ ವರ್ಕ್ ಮಾಡೋವಾಗ ಇದನ್ನೇ ಯೂಸ್ ಮಾಡೋದು. ಮತ್ತು ಇದು ತುಲಿಪ್ ಕಂಪ್ನಿದೆ 14.5 mm. ಇದನ್ನು ಸಹ ನಾನು ಆರಿ ವರ್ಕ್ಗೆ ಮತ್ತು ಸೀರೆಗೆ ಕ್ರೋಶಾ ವರ್ಕ್ಗೆ ಯೂಸ್ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ.
ಇದು ನಾನು ಹೊರಗಡೆನೇ ತೊಗೊಂಡಿರೋದು ಶಾಪಲ್ಲಿ. ಇದು ಪರವಾಗಿಲ್ಲ, ಯೂಸ್ ಆಗುತ್ತೆ. ಅಂದರೆ ಇದು ಸ್ಟಾರ್ಟಿಂಗ್ ವರ್ಕ್ ಮಾಡೋರಿಗೆ, ಕಲಿಯೋರಿಗೆ ಇದು ಅಷ್ಟು ಯೂಸ್ ಚೆನ್ನಾಗಿ ಬರೋದಿಲ್ಲ. ಯಾಕೆಂದರೆ ಇದು ಬೇಗ ಸೊಟ್ಟ ಹೋಗುತ್ತೆ. ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಇದರಲ್ಲಿ ಪ್ರಾಕ್ಟೀಸ್ ಆಗಿ ನಾವು ವರ್ಕ್ ಮಾಡುವಾಗ ಪರವಾಗಿಲ್ಲ, ಇದರಲ್ಲಿ ಯೂಸ್ ಮಾಡ್ಬೋದು, ಚೆನ್ನಾಗೇ ಬರುತ್ತೆ. ಇದರಲ್ಲೂ ಸ್ಟಾರ್ಟಿಂಗ್ ಮಾತ್ರ ನೀವು ಈ ರೀತಿ ತಗೊಳ್ಳಿ, ಇಲ್ಲ ಈ ರೀತಿಯಲ್ಲಾದ್ರೂ ತಗೊಳ್ಳಿ. ಚೈನ್ ಸ್ಟಿಚ್ ಮಾಡುವಾಗ ಅದರಲ್ಲಿ ನೀಟಾಗಿ ಬರುತ್ತೆ. ನೀವು ಕಲ್ತಿದ್ದಾದಮೇಲೆ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಇದೂ ಯೂಸ್ ಆಗುತ್ತೆ. ನನ್ನ ನೀಡಲ್ ಕಲೆಕ್ಷನ್ ಇದು. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.